ಪಿಳ್ಳೆಕೆರೆನಹಳ್ಳಿಗೆ ಮಾರಕವಾದಂಥ ಯಮಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ 50 ಅವೈಜ್ಞಾನಿಕವಾಗಿ ಮಾಡಿರುವಂಥ ಕಾಮಗಾರಿಯಿಂದಾಗಿ ಪ್ರತಿದಿನ ಜನ ಇಲ್ಲಿ ಈ ಸರ್ಕಾರಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಹಿಡಿಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಾದರೂ ಮಾಡಿ ಈ ಒಂದು ನ್ಯಾಷನಲ್ ಹೈವೇ ಇದೆಯಲ್ಲ 50 ಇದಕ್ಕೊಂದು ಅಂಡರ್ ಪಾಸನ್ನು ಮಾಡಲೇಬೇಕು ಅಂತೇಳಿ ಇವತ್ತು ಪಿಳ್ಳೆಕೆರೆನಹಳ್ಳಿಯ ಕನ್ನಡ ಪರ ಸಂಘಟನೆಗಳು, ಚಿತ್ರದುರ್ಗ ಭಾಗದ ಕನ್ನಡ ಪರ ಸಂಘಟನೆಗಳು ರಾಷ್ಟ್ರೀಯ ಹೈವೇಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹೀಗಾಗಿ ವೆಹಿಕಲ್ಗಳೆಲ್ಲವೂ ಕೂಡ ಸಾಲಾಗಿ ನಿಂತ್ಕೊಂಡಿದೆ. ರಾಷ್ಟ್ರೀಯ ಹೈವೇಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿರುವಂಥ ಬಹುತೇಕ ಜನ ಇದ್ದಾರಲ್ಲ, ಈ ಭಾಗದಲ್ಲಿ ಆಗ್ತಾ ಇರುವಂಥ ಈ ಅವ್ಯವಸ್ಥೆಯ ಕಾರಣಕ್ಕೋಸ್ಕರ, ಸರ್ಕಾರವನ್ನು ಎಚ್ಚರಿಸೋ ಕಾರಣಕ್ಕೋಸ್ಕರ ತಾಯಂದಿರೆಲ್ಲ ಇವತ್ತು ರಸ್ತೆಗಿಳಿದು, ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಮಕ್ಕಳ ಜೀವವನ್ನು ಉಳಿಸೋದಕ್ಕೆ ನಮಗೊಂದು ಅಂಡರ್ ಪಾಸ್ ಬೇಕು, ರಾಷ್ಟ್ರೀಯ ಹೆದ್ದಾರಿಗೆ ಇನ್ನೆಷ್ಟು ಬಲಿಬೇಕು ಅನ್ನುವ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಆಗಿರುವಂಥ ಅನಾಹುತಗಳೆಷ್ಟು, ಈ ಭಾಗದಲ್ಲಿ ಆಗಿರುವಂಥ ಆಕ್ಸಿಡೆಂಟ್ಗಳೆಷ್ಟು. ಆದರೆ ಇನ್ನು ಮುಂದೆ ಹಿಂಗಾಗಬಾರ್ದು. ಒಂದು ವೇಳೆ ಸರ್ಕಾರ ಈ ಕುರಿತಾಗಿ ಕ್ರಮವನ್ನು ಕೈಗೊಳ್ಳದೆ ಹೋದರೆ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಈ ಭಾಗದ ಜ್ವಲಂತ ಸಮಸ್ಯೆ ಆಗಿರುವಂಥ ಈ ಅವೈಜ್ಞಾನಿಕವಾದಂಥ ಹೈವೇ ಕಾಮಗಾರಿ, ಹೈವೇ ನಿರ್ಮಾಣ ಇದೆಯಲ್ಲ, ಈ ಹಳ್ಳಿಯ ಯಾವುದು ಪಿಳ್ಳೆಕೆರೆನಹಳ್ಳಿಯ ಜನರ ಮಾರಕವಾದಂಥ ಯಮಸ್ವರೂಪಿ ಹೈವೇಗೆ ಒಂದು ಅಂಡರ್ ಪಾಸ್ ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಅವ್ರನ್ನ ನಾನು ಮುಂದುವರೆದು ಮಾತಾಡಿಸ್ತೀನಿ. ಹೈವೇ ಕಂಪ್ಲೀಟ್ ಜಾಮ್ ಆಗಿದೆ. ಇನ್ನು ಮುಂದೆ ನೀವು ಇದನ್ನು ಜಾಣ ಕುರುಡು ಪ್ರದರ್ಶನ ಮಾಡಿದ್ರಿ ಅಂತೇಳಿ ಆದರೆ ಖಂಡಿತ ಈ ಭಾಗದ ಜನ ಸುಮ್ಮನೆ ಇರೋದಿಲ್ಲ. ಈ ಜನರ ಒತ್ತಾಯ ಇದಾಗಿದೆ. ಸಂಪೂರ್ಣ ಹೈವೇ ಜಾಮ್ ಆಗಿದೆ. ಕನ್ನಡ ಪರ ಸಂಘಟನೆಯವರು ರಸ್ತೆ ಮುಂದೆ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೈವೇ ಅಥಾರಿಟಿ ನ್ಯಾಷನಲ್ ಹೈವೇ 50 ಈ ಭಾಗದಲ್ಲಿ ಒಂದು ಅಂಡರ್ ಪಾಸ್ ಬೇಕು ಅನ್ನೋದು ಇವರೆಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನಹಳ್ಳಿಗೆ ಮಾರಕವಾದಂಥ ಯಮಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ 50 ಅವೈಜ್ಞಾನಿಕವಾಗಿ ಮಾಡಿರುವಂಥ ಕಾಮಗಾರಿಯಿಂದಾಗಿ ಪ್ರತಿದಿನ ಜನ ಇಲ್ಲಿ ಈ ಸರ್ಕಾರಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಹಿಡಿಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಾದರೂ ಮಾಡಿ ಈ ಒಂದು ನ್ಯಾಷನಲ್ ಹೈವೇ ಇದೆಯಲ್ಲ 50 ಇದಕ್ಕೊಂದು ಅಂಡರ್ ಪಾಸನ್ನು ಮಾಡಲೇಬೇಕು ಅಂತೇಳಿ ಇವತ್ತು ಪಿಳ್ಳೆಕೆರೆನಹಳ್ಳಿಯ ಕನ್ನಡ ಪರ ಸಂಘಟನೆಗಳು, ಚಿತ್ರದುರ್ಗ ಭಾಗದ ಕನ್ನಡ ಪರ ಸಂಘಟನೆಗಳು ರಾಷ್ಟ್ರೀಯ ಹೈವೇಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹೀಗಾಗಿ ವೆಹಿಕಲ್ಗಳೆಲ್ಲವೂ ಕೂಡ ಸಾಲಾಗಿ ನಿಂತ್ಕೊಂಡಿದೆ. ರಾಷ್ಟ್ರೀಯ ಹೈವೇಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿರುವಂಥ ಬಹುತೇಕ ಜನ ಇದ್ದಾರಲ್ಲ, ಈ ಭಾಗದಲ್ಲಿ ಆಗ್ತಾ ಇರುವಂಥ ಈ ಅವ್ಯವಸ್ಥೆಯ ಕಾರಣಕ್ಕೋಸ್ಕರ, ಸರ್ಕಾರವನ್ನು ಎಚ್ಚರಿಸೋ ಕಾರಣಕ್ಕೋಸ್ಕರ ತಾಯಂದಿರೆಲ್ಲ ಇವತ್ತು ರಸ್ತೆಗಿಳಿದು, ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಮಕ್ಕಳ ಜೀವವನ್ನು ಉಳಿಸೋದಕ್ಕೆ ನಮಗೊಂದು ಅಂಡರ್ ಪಾಸ್ ಬೇಕು, ರಾಷ್ಟ್ರೀಯ ಹೆದ್ದಾರಿಗೆ ಇನ್ನೆಷ್ಟು ಬಲಿಬೇಕು ಅನ್ನುವ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಆಗಿರುವಂಥ ಅನಾಹುತಗಳೆಷ್ಟು, ಈ ಭಾಗದಲ್ಲಿ ಆಗಿರುವಂಥ ಆಕ್ಸಿಡೆಂಟ್ಗಳೆಷ್ಟು. ಆದರೆ ಇನ್ನು ಮುಂದೆ ಹಿಂಗಾಗಬಾರ್ದು. ಒಂದು ವೇಳೆ ಸರ್ಕಾರ ಈ ಕುರಿತಾಗಿ ಕ್ರಮವನ್ನು ಕೈಗೊಳ್ಳದೆ ಹೋದರೆ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಈ ಭಾಗದ ಜ್ವಲಂತ ಸಮಸ್ಯೆ ಆಗಿರುವಂಥ ಈ ಅವೈಜ್ಞಾನಿಕವಾದಂಥ ಹೈವೇ ಕಾಮಗಾರಿ, ಹೈವೇ ನಿರ್ಮಾಣ ಇದೆಯಲ್ಲ, ಈ ಹಳ್ಳಿಯ ಯಾವುದು ಪಿಳ್ಳೆಕೆರೆನಹಳ್ಳಿಯ ಜನರ ಮಾರಕವಾದಂಥ ಯಮಸ್ವರೂಪಿ ಹೈವೇಗೆ ಒಂದು ಅಂಡರ್ ಪಾಸ್ ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಅವ್ರನ್ನ ನಾನು ಮುಂದುವರೆದು ಮಾತಾಡಿಸ್ತೀನಿ. ಹೈವೇ ಕಂಪ್ಲೀಟ್ ಜಾಮ್ ಆಗಿದೆ. ಇನ್ನು ಮುಂದೆ ನೀವು ಇದನ್ನು ಜಾಣ ಕುರುಡು ಪ್ರದರ್ಶನ ಮಾಡಿದ್ರಿ ಅಂತೇಳಿ ಆದರೆ ಖಂಡಿತ ಈ ಭಾಗದ ಜನ ಸುಮ್ಮನೆ ಇರೋದಿಲ್ಲ. ಈ ಜನರ ಒತ್ತಾಯ ಇದಾಗಿದೆ. ಸಂಪೂರ್ಣ ಹೈವೇ ಜಾಮ್ ಆಗಿದೆ. ಕನ್ನಡ ಪರ ಸಂಘಟನೆಯವರು ರಸ್ತೆ ಮುಂದೆ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೈವೇ ಅಥಾರಿಟಿ ನ್ಯಾಷನಲ್ ಹೈವೇ 50 ಈ ಭಾಗದಲ್ಲಿ ಒಂದು ಅಂಡರ್ ಪಾಸ್ ಬೇಕು ಅನ್ನೋದು ಇವರೆಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನಹಳ್ಳಿಗೆ ಮಾರಕವಾದಂಥ ಯಮಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ 50 ಅವೈಜ್ಞಾನಿಕವಾಗಿ ಮಾಡಿರುವಂಥ ಕಾಮಗಾರಿಯಿಂದಾಗಿ ಪ್ರತಿದಿನ ಜನ ಇಲ್ಲಿ ಈ ಸರ್ಕಾರಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಹಿಡಿಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಾದರೂ ಮಾಡಿ ಈ ಒಂದು ನ್ಯಾಷನಲ್ ಹೈವೇ ಇದೆಯಲ್ಲ 50 ಇದಕ್ಕೊಂದು ಅಂಡರ್ ಪಾಸನ್ನು ಮಾಡಲೇಬೇಕು ಅಂತೇಳಿ ಇವತ್ತು ಪಿಳ್ಳೆಕೆರೆನಹಳ್ಳಿಯ ಕನ್ನಡ ಪರ ಸಂಘಟನೆಗಳು, ಚಿತ್ರದುರ್ಗ ಭಾಗದ ಕನ್ನಡ ಪರ ಸಂಘಟನೆಗಳು ರಾಷ್ಟ್ರೀಯ ಹೈವೇಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹೀಗಾಗಿ ವೆಹಿಕಲ್ಗಳೆಲ್ಲವೂ ಕೂಡ ಸಾಲಾಗಿ ನಿಂತ್ಕೊಂಡಿದೆ. ರಾಷ್ಟ್ರೀಯ ಹೈವೇಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿರುವಂಥ ಬಹುತೇಕ ಜನ ಇದ್ದಾರಲ್ಲ, ಈ ಭಾಗದಲ್ಲಿ ಆಗ್ತಾ ಇರುವಂಥ ಈ ಅವ್ಯವಸ್ಥೆಯ ಕಾರಣಕ್ಕೋಸ್ಕರ, ಸರ್ಕಾರವನ್ನು ಎಚ್ಚರಿಸೋ ಕಾರಣಕ್ಕೋಸ್ಕರ
ತಾಯಂದಿರೆಲ್ಲ ಇವತ್ತು ರಸ್ತೆಗಿಳಿದು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಮಕ್ಕಳ ಜೀವವನ್ನು ಉಳಿಸೋದಕ್ಕೆ ನಮಗೊಂದು ಅಂಡರ್ ಪಾಸ್ ಬೇಕು, ರಾಷ್ಟ್ರೀಯ ಹೆದ್ದಾರಿಗೆ ಇನ್ನೆಷ್ಟು ಬಲಿಬೇಕು ಅನ್ನುವ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಆಗಿರುವಂಥ ಅನಾಹುತಗಳೆಷ್ಟು, ಈ ಭಾಗದಲ್ಲಿ ಆಗಿರುವಂಥ ಆಕ್ಸಿಡೆಂಟ್ಗಳೆಷ್ಟು. ಆದರೆ ಇನ್ನು ಮುಂದೆ ಹಿಂಗಾಗಬಾರ್ದು. ಒಂದು ವೇಳೆ ಸರ್ಕಾರ ಈ ಕುರಿತಾಗಿ ಕ್ರಮವನ್ನು ಕೈಗೊಳ್ಳದೆ ಹೋದರೆ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಈ ಭಾಗದ ಜ್ವಲಂತ ಸಮಸ್ಯೆ ಆಗಿರುವಂಥ ಈ ಅವೈಜ್ಞಾನಿಕವಾದಂಥ ಹೈವೇ ಕಾಮಗಾರಿ, ಹೈವೇ ನಿರ್ಮಾಣ ಇದೆಯಲ್ಲ, ಈ ಹಳ್ಳಿಯ ಯಾವುದು ಪಿಳ್ಳೆಕೆರೆನ ಹಳ್ಳಿಯ ಜನರ ಮಾರಕವಾದಂಥ ಯಮಸ್ವರೂಪಿ ಹೈವೇಗೆ ಒಂದು ಅಂಡರ್ ಪಾಸ್ ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಅವ್ರನ್ನ ನಾನು ಮುಂದುವರೆದು ಮಾತಾಡಿಸ್ತೀನಿ. ಹೈವೇ ಕಂಪ್ಲೀಟ್ ಜಾಮ್ ಆಗಿದೆ. ಇನ್ನು ಮುಂದೆ ನೀವು ಇದನ್ನು ಜಾಣ ಕುರುಡು ಪ್ರದರ್ಶನ ಮಾಡಿದ್ರಿ ಅಂತೇಳಿ ಆದರೆ ಖಂಡಿತ ಈ ಭಾಗದ ಜನ ಸುಮ್ಮನೆ ಇರೋದಿಲ್ಲ. ಈ ಜನರ ಒತ್ತಾಯ ಇದಾಗಿದೆ. ಸಂಪೂರ್ಣ ಹೈವೇ ಜಾಮ್ ಆಗಿದೆ. ಕನ್ನಡ ಪರ ಸಂಘಟನೆಯವರು ರಸ್ತೆ ಮುಂದೆ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೈವೇ ಅಥಾರಿಟಿ, ನ್ಯಾಷನಲ್ ಹೈವೇ 50 ಈ ಭಾಗದಲ್ಲಿ ಒಂದು ಅಂಡರ್ ಪಾಸ್ ಬೇಕು ಅನ್ನೋದು ಇವರೆಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪಿಳ್ಳೆಕೆರೆನ ಹಳ್ಳಿಗೆ ಮಾರಕವಾದಂಥ ಯಮಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ 50 ಅವೈಜ್ಞಾನಿಕವಾಗಿ ಮಾಡಿರುವಂಥ ಕಾಮಗಾರಿಯಿಂದಾಗಿ ಪ್ರತಿದಿನ ಜನ ಇಲ್ಲಿ ಈ ಸರ್ಕಾರಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಹಿಡಿಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಾದರೂ ಮಾಡಿ ಈ ಒಂದು ನ್ಯಾಷನಲ್ ಹೈವೇ ಇದೆಯಲ್ಲ 50, ಇದಕ್ಕೊಂದು ಅಂಡರ್ ಪಾಸನ್ನು ಮಾಡಲೇಬೇಕು ಅಂತೇಳಿ ಇವತ್ತು ಪಿಳ್ಳೆಕೆರೆನ ಹಳ್ಳಿಯ ಕನ್ನಡ ಪರ ಸಂಘಟನೆಗಳು, ಚಿತ್ರದುರ್ಗ ಭಾಗದ ಕನ್ನಡ ಪರ ಸಂಘಟನೆಗಳು ರಾಷ್ಟ್ರೀಯ ಹೈವೇಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹೀಗಾಗಿ ವೆಹಿಕಲ್ಗಳೆಲ್ಲವೂ ಕೂಡ ಸಾಲಾಗಿ ನಿಂತ್ಕೊಂಡಿದೆ. ರಾಷ್ಟ್ರೀಯ ಹೈವೇಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಲ್ಲಿರುವಂಥ ಬಹುತೇಕ ಜನ ಇದ್ದಾರಲ್ಲ, ಈ ಭಾಗದಲ್ಲಿ ಆಗ್ತಾ ಇರುವಂಥ ಈ ಅವ್ಯವಸ್ಥೆಯ ಕಾರಣಕ್ಕೋಸ್ಕರ, ಸರ್ಕಾರವನ್ನು ಎಚ್ಚರಿಸೋ ಕಾರಣಕ್ಕೋಸ್ಕರ ತಾಯಂದಿರೆಲ್ಲ ಇವತ್ತು ರಸ್ತೆಗಿಳಿದು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಮಕ್ಕಳ ಜೀವವನ್ನು ಉಳಿಸೋದಕ್ಕೆ ನಮಗೊಂದು ಅಂಡರ್ ಪಾಸ್ ಬೇಕು, ರಾಷ್ಟ್ರೀಯ ಹೆದ್ದಾರಿಗೆ ಇನ್ನೆಷ್ಟು ಬಲಿಬೇಕು ಅನ್ನುವ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಆಗಿರುವಂಥ ಅನಾಹುತಗಳೆಷ್ಟು, ಈ ಭಾಗದಲ್ಲಿ ಆಗಿರುವಂಥ ಆಕ್ಸಿಡೆಂಟ್ಗಳೆಷ್ಟು. ಆದರೆ ಇನ್ನು ಮುಂದೆ ಹಿಂಗಾಗಬಾರ್ದು. ಒಂದು ವೇಳೆ ಸರ್ಕಾರ ಈ ಕುರಿತಾಗಿ ಕ್ರಮವನ್ನು ಕೈಗೊಳ್ಳದೆ ಹೋದರೆ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಈ ಭಾಗದ ಜ್ವಲಂತ ಸಮಸ್ಯೆ ಆಗಿರುವಂಥ ಈ ಅವೈಜ್ಞಾನಿಕವಾದಂಥ ಹೈವೇ ಕಾಮಗಾರಿ, ಹೈವೇ ನಿರ್ಮಾಣ ಇದೆಯಲ್ಲ, ಈ ಹಳ್ಳಿಯ ಯಾವುದು ಪಿಳ್ಳೆಕೆರೆನ ಹಳ್ಳಿಯ ಜನರ ಮಾರಕವಾದಂಥ ಯಮಸ್ವರೂಪಿ ಹೈವೇಗೆ ಒಂದು ಅಂಡರ್ ಪಾಸ್ ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಅವ್ರನ್ನ ನಾನು ಮುಂದುವರೆದು ಮಾತಾಡಿಸ್ತೀನಿ. ಹೈವೇ ಕಂಪ್ಲೀಟ್ ಜಾಮ್ ಆಗಿದೆ. ಇನ್ನು ಮುಂದೆ ನೀವು ಇದನ್ನು ಜಾಣ ಕುರುಡು ಪ್ರದರ್ಶನ ಮಾಡಿದ್ರಿ ಅಂತೇಳಿ ಆದರೆ ಖಂಡಿತ ಈ ಭಾಗದ ಜನ ಸುಮ್ಮನೆ ಇರೋದಿಲ್ಲ. ಈ ಜನರ ಒತ್ತಾಯ ಇದಾಗಿದೆ. ಸಂಪೂರ್ಣ ಹೈವೇ ಜಾಮ್ ಆಗಿದೆ. ಕನ್ನಡ ಪರ ಸಂಘಟನೆಯವರು ರಸ್ತೆ ಮುಂದೆ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೈವೇ ಅಥಾರಿಟಿ, ನ್ಯಾಷನಲ್ ಹೈವೇ 50 ಈ ಭಾಗದಲ್ಲಿ ಒಂದು ಅಂಡರ್ ಪಾಸ್ ಬೇಕು ಅನ್ನೋದು ಇವರೆಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.